ಬಂದಿದ್ದೇನೆ. ಬಟ್ ನಾನು ಬರ್ತಿದ್ದಿಲ್ಲ, ಭಾಳ ಕಷ್ಟ ಆಗ್ತಿತ್ತು. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಪರಿಚಯ ಆಗಿದ್ದು ಹಿಂದಿ ಸರ್. ಭಾಳ ನಟ ಮಾತಾಡ್ತಿದ್ರು ಹಿಂದಿ ಸರ್. ಅವಾಗ ಭಾಳ ಖುಷಿ ಆಯಿತು. ನನಗೆ ಇಂಗ್ಲೀಷ್ ಏನು ಓದಲಿಕ್ಕೆ ಬರ್ತಿದ್ದಿಲ್ಲ. ಆವಾಗ ಇಂಗ್ಲೀಷ್ ಭಾಳ ಬೈಯೋದು ಮತ್ತು ಹೊಡಿತಿದ್ರು. ಆದರೂ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಏನು ಓದ್ತಿದ್ದಿಲ್ಲ. ಈಗ ಓದಾಕತ್ತೀನಿ ಸ್ವಲ್ಪ. ಅಷ್ಟು ಎಕ್ಸಾಮಿಗೆ ಇನ್ನೂ 33 ದಿವಸ ಐತಿ. ಎಲ್ಲರೂ ಚೆನ್ನಾಗಿ ಓದ್ರಿ ಮತ್ತು ಚೆನ್ನಾಗಿ ಬರೀರಿ ಅಂತ ಹೇಳ್ತೀನಿ. ಜಲ್ದಿ ಬೆಳಗ್ಗೆ ಎದ್ದೇಳಿ 4:00 ಅಂತ ಹೇಳ್ತೀನಿ. ಇನ್ನು 33 ದಿವಸ ಅಷ್ಟೇ ಐತಿ. ಮತ್ತು ನಮ್ಮ ಬ್ಯಾಚಿಂದ ಭಾಳ ತಪ್ಪಾಗಿದೆ, ಅದೆಲ್ಲ ಸರ್ಸಿಗೆ ಕ್ಷಮಿಸಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಕಾಶಿನ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಂಗೆ ಬೈಯೋದು ಭಾಳ ಇಷ್ಟ. ಬಟ್ ಆ ವರ್ಡ್ ಹೇಳ್ಬಾರ್ದು, ಹೇಳಲ್ಲ. ಬೈಯೋದು ಭಾಳ. ಪ್ರಿನ್ಸಿಪಾಲ್ ಸರ್ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು. ಏನಾದ್ರು ಕೇಳಕ್ಕೆ ಹೋದ್ರೆ ಇಲ್ಲ ಅಂತ ಹೇಳ್ತಿದ್ದಿಲ್ಲ, ಭಾಳ ಹೆಲ್ಪ್ ಮಾಡ್ತಿದ್ರು. ಮತ್ತು ಇಂಗ್ಲೀಷ್ ಸರ್ ಅಂದ್ರೆ ಭಾಳ ಬೈತಿದ್ರು. ನನಗಂತೂ ಸರ್ಜರಿ ಬೈದಾರ, ಅದು ಹೇಳಲಿಕ್ಕೆ ಆಗಲ್ಲ. ಬಟ್ ಈಗ ಹೇಳಲ್ಲ. ಅಂತೂ ನನಗೆ ಹಿಂದಿ ಭಾಳ ಇಷ್ಟ. ಫಸ್ಟಿಗೆ ಬರ್ತಿತ್ತು ಹಿಂದಿ, ಆದರೆ ಈಗ ಹಿಂದಿ ಸರ್ ಭಾಳ ಮೋಟಿವೇಶನ್ ಕ್ಲಾಸ್ ಎಲ್ಲ ಮಾಡ್ತಿದ್ರು. ಬೆಳಗ್ಗೆ 3ನೇ ಪೀರಿಯಡ್ ಬರ್ತಿದ್ರು. ಅವಾಗೆಲ್ಲ ಮೋಟಿವೇಶನ್ ಮಾಡಿದ್ರೆ ಭಾಳ ಖುಷಿ ಆಗ್ತಿತ್ತು. ಒಂದು ಪಟ್ಟು ಅವರು ಸಿಕ್ನಾಗಿದ್ರು. ಅವಾಗ ಭಾಳ ನಗ್ತಿದ್ದೆ ಕ್ಲಾಸ್ನಾಗ. ಅವಾಗ ಸರ್ ಬೈತಿದ್ರು, ಆದರೆ ಏನು ಅನ್ಕೊಳ್ಳಿಲ್ಲ ಮತ್ತು ನಗ್ವಿ. ನೆಕ್ಸ್ಟ್ ಕನ್ನಡ ಸರ್ ಅಂದ್ರೆ ಕನ್ನಡ ಸರ್ ಭಾಳ ಮೋಟಿವೇಶನ್ ಮಾಡ್ತಾರೆ. ಅವರು ಕ್ಲಾಸಿಗೆ ಬಂದಾಗ ಸಂಸ್ಕೃತ ಎಲ್ಲ ಭಾಳ ಇಷ್ಟ ನನಗಂತೂ. ಕನ್ನಡ ಸರ್ ಲಾಸ್ಟ್ ಆ್ಯನ್ಯುವಲಿಗೆ 100 ತಗೊಳ್ರಿ ಅಂತ ಹೇಳಾರ. ಅದನ್ನು ನಾನು ತಗೋಬೇಕಂತ ನನಗೂ ಆಸೆ ಐತಿ. ಅದಕ್ಕೆ ತಗೋತೀನಿ ಅಂತ ಅವರಿಗೆ ಮಾತು ಕೊಡ್ತೀನಿ. ನೆಕ್ಸ್ಟ್ FD ಸರ್ ಅಂದ್ರೆ ಭಾಳ ಕಾಮಿಡಿ ಮಾಡ್ತಾರೆ ಮತ್ತು ಅವ್ರು ಭಾಳ ಸ್ಮೂತು. ಸರ್ ನಮ್ಗೆ 6th ಇಂದ ಬಂದ ಎಕ್ಸರ್ಸೈಸ್ ಮಾಡಿರಿ, ಪ್ರೇಯರ್ ಮಾಡಿರಿ. ಎಷ್ಟು ಹೇಳಿದ್ರು ಗರ್ಲ್ಸ್ ಬರೀ ಕಣ್ ತಕ್ಕೊಂಡು ಕುತ್ಕೊಂತಿದ್ರು. ಪ್ರೇಯರ್ ಜಾಸ್ತಿ ಮಾಡ್ತಿದ್ದಿಲ್ಲ. ಅವ್ರು ಎಷ್ಟೇ ಹೇಳಿದ್ರು ಬರೀ ಕಣ್ ತೆಗೆಯೋದು ಮತ್ತು ಎಕ್ಸರ್ಸೈಸ್ ನೀಟಾಗಿ ಮಾಡ್ತಿದ್ದಿಲ್ಲ, ಬರೀ ನಿಂತ್ಕೊಂಡ ಮಾಡ್ತಿದ್ರು. ಎಷ್ಟು ನಮಗೆ FD ಅನ್ನಿಸ್ಕೊಂಡ್ರೆ ಭಾಳ ಏನಾದರೂ ಜೆರಾಕ್ಸ್ ಅಂದ್ರೆ ಜೆರಾಕ್ಸ್ ತಗೊಂಡೋಗಿ ಕೊಡ್ತಿದ್ರು, ಹೆಲ್ಪ್ ಮಾಡ್ತಿದ್ರು. ಈಗ ನಮ್ದು IS ಸರ್ ಫಸ್ಟು ಮ್ಯಾಥ್ಸ್ ಸರ್ ಅಂತ IS ಸರ್ ಅಂತ ಇದ್ರು. ಅವರೆಲ್ಲ ಲೆಸನ್ ಮುಗಿಸಿ ಹೋಗಾರ. ಅವ್ರು ನನಗೆ ಫಸ್ಟಿಗೆ ಮ್ಯಾಥ್ಸ್ ಭಾಳ ಟಫ್ ಆಗ್ತಿತ್ತು. ಆಮೇಲೆ ಬರ್ತಾ ಈಸಿ ಆಗ್ತಾ ಹೋತು. ಅವ್ರು ನನಗೆ ಟಾಸ್ಕ್ ಕೊಟ್ಟಿದ್ರು. ಫಸ್ಟು 40, ಆಮೇಲೆ 60, ಆಮೇಲೆ 80 ಅಂತ ಕೊಟ್ಟಿದ್ರು. ಫಸ್ಟು 40 ಕೊಟ್ಟಾಗ ನಾನು ಕಡಿಮೆ ತೆಗ್ದಿದ್ದೆ. ಅವ್ರದಾಗ ನೋಡಿ ಯಾವ ಕನ್ಫ್ಯೂಸನ್ ಮಾಡ್ಕೊಂಡು ಅಂತ ಹೇಳಿದ್ರು, ಹೊಡೆದಿದ್ರು. ಸರ್ ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿತೀನಿ ಅಂತ ಹೇಳಿದೆ. ತೆಗಿ ಅಂತ ಹೇಳಿದರು ಸರ್. ನೆಕ್ಸ್ಟು ನಮ್ಮ ಸೈನ್ಸ್ ಮಿಸ್ ಸಹನಾ ಮಿಸ್ ಅಂತ ಇದ್ದರು. ಅವರು ಲೆಸನ್ ಎಲ್ಲ ಮುಗಿಸಿ ಹೋಗಾರ, ಭಾಳ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ನಾನು ಕ್ರೈಸ್ ಕಾಂಪಿಟೇಷನಾಗ ಸೈನ್ಸು ಕಡಿಮೆ ತೆಗ್ದಿದ್ದೆ. ಆವಾಗ ಮಿಸ್ಸು ಇರಲಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿ ಅಂತ ಹೇಳಿದ್ರು. ಆಫೀಸ್ ರೂಮ್ನಾಗ ಆಡಾಕತ್ತಿದ್ದೆ ಭಾಳ, ಯಾಕೆ ಹಿಂಗೆ ತೆಗಿ ಅಂತ ಕೇಳಿದ್ರು. ಆದರೂ ಮಿಸ್ ತೆಗಿತೀನಿ ನೆಕ್ಸ್ಟ್ ಟೈಮ್ ಅಂದೆ. ಅವಾಗ ಚೆನ್ನಾಗಿ ತೆಗ್ದೆ ನೆಕ್ಸ್ಟ್ ಟೈಮು. ಅದರಲ್ಲಿ ದೀಕ್ಷಿತಾ ಮಿಸ್ ಬಂದರು. ಅವ್ರು ಚೆನ್ನಾಗಿ ಮಾಡ್ತಾರೆ, ಎಲ್ಲ ಜೊತೆ ಕಾಮಿಡಿ ಆಗಿರ್ತಾರೆ. ಮತ್ತು ಬರ್ತಾ ನಮ್ಮ ಕ್ಲಾಸ್ ಬಾಯ್ಸಿಗೆ ಹೊಡೆಯೋದು ಮತ್ತು ನಕಲಿ ಮಾಡಿಸೋದು ಭಾಳ ಚೆಂದ ಅವ್ರ ಕ್ಲಾಸು. ನಿವೇದಿತಾ ಮಿಸ್ ಬಂದರು, ಮ್ಯಾಥ್ಸ್ ಮಿಸ್ ಅಂತ. ನಾನು ಒಂದು ಲೆಕ್ಕ ಅರ್ಥ ಮಾಡ್ಕೊಳಕ್ಕಂತ ಹೋಗಿದ್ದೆ. ಅವ್ರ ಜೊತೆ ಚೆನ್ನಾಗಿ ಹೇಳ್ತಾರೆ ಮತ್ತು ಚೆನ್ನಾಗಿ ಪಾಠ ಮಾಡ್ತಾರೆ. ಭಾಳ ಅವ್ರ ಮಾತಂದ್ರೆ ಚೆಂದ. ಅದೇ ಯಾರೋ ಭಾಷೆ ಮಾತಾಡ್ತಾರ, ಚೆಂದ ಮಾತಾಡ್ತಾರ. ಭಾಳ ಉತ್ತರ ಕರ್ನಾಟಕ ಮಾತಾಡ್ತಾರ, ಚೆಂದ ಮಾತಾಡ್ತಾರ. ಮತ್ತು ತಾಯಿ ಥರ ಅವತ್ತು ಯಪ್ಪ ನಾವಂತೂ ಇವತ್ತು ಊಟ ಮಾಡಿಲ್ಲ ಅಂದ್ರೆ ಕರ್ಕೊಂಡ್ಬಂದು ಊಟ ಮಾಡ್ತದೇನು. ಅವ್ರು ನನಗೆ ಒಂದು ವರ್ಡ್ ಕಟ್ಬಿಟ್ರು, ಖಂಡೆ ಅಂತ. ಭಾಳ ಇಷ್ಟ. ಶರಣೋಣಂದ್ರು ಯಪ್ಪ ಹೇಳಕ್ಕಾಗಲ್ಲ, ಅಷ್ಟೇ ಅಲ್ಪ. ಅಣ್ಣ ಜೆರಾಕ್ಸ್, ಅಣ್ಣ ಪ್ರಿಂಟು, ಅಣ್ಣ ಜೆರಾಕ್ಸು ಅಂತ ಅಂದ್ರೆ ಅಣ್ಣ ಪೆನ್ ಇಲ್ಲಣ್ಣ, ಬುಕ್ ಇಲ್ಲಣ್ಣ ಅಂದ್ರೆ ಎಲ್ಲರೂ ತಂದ್ಕೊಡ್ತೈತಿ ಅಣ್ಣ. ಮತ್ತು ಅಡುಗೆ ಅಂತೀರು ಅಷ್ಟ ಎಲ್ಲ ಚೆಂದಾಗಿ ಊಟ ಮಾಡ್ತಾರೆ, ಚೆಂದಾಗಿ ಮಾತಾಡ್ತಾರ. ಚೆಂದಾಗಿ ಎಲ್ಲರಿಗೂ ಅಡುಗೆ ಮಾಡ್ಕೊಡ್ತಾರ. ಮತ್ತು ಒಂದು ಪಟ್ಟು ಅಡುಗೆ ಸರಿಯಾಗಿಲ್ಲ ಪ್ರಿನ್ಸಿಪಾಲ್ ಸರ್ ಹೇಳ್ತಾರೆ ಎಲ್ಲರೂ. ಅವಾಗ ಆಮೇಲೆ ಚೆಂದ ಮಾಡ್ತಾರ. ಆಮೇಲೆ ಎಷ್ಟು ಹೇಳಿ ಭಾಷಣ